ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಧೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕಿ ಭಕ್ತಿರ್ಭವತಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿತಿ ನಾಮಿನೇ. हरे कृष्णा, सभी भक्तों को स्वागत है. तो आज का विषय श्रीमद् भागवतम. हरे कृष्ण ಕನ್ನಡದಲ್ಲಿರಬೇಕಲ್ಲ. ಶ್ರೀಮದ್ ಭಾಗವತಂ ಎರಡನೇ ಸ್ಕಂದ 5ನೇ ಅಧ್ಯಾಯ, ಶ್ಲೋಕ ಸಂಖ್ಯಾ 2, 2.5.2. ಯದ್ರೂಪಂ ಯದ್ ಆದಿಧಾಧಿಷ್ಠಾನಂ ಯತಃ ಸೃಷ್ಟಂ ಇದಂ ಪ್ರಭೋ ಯದ್ ಸಂಸ್ಥಂ ಯತ್ ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ಶಬ್ದಾರ್ಥ. ಯತ್ what? Rupam, the symptoms of manifestation. Yat, what? Adhishthanam, background. Yataha, from where? Srishtam, created. Idam, this world. Prabho, O my Father. Yat, in which samstam, conserved. Yat, what? Param, under control. Yat, what are? Cha, and. Tat, of this. Tattvam, the symptoms. Vada, please describe. Tat, tvataha, factually. ಅನುವಾದ और ಭಾವಾರ್ಥ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ್ ಅವರಿಂದ. ಜಯ ಶ್ರೀಲ ಪ್ರಭುಪಾದ್. ಮೈ ಡಿಯರ್ ಫಾದರ್, ಪ್ಲೀಸ್ ಡಿಸ್ಕ್ರೈಬ್ ಫ್ಯಾಕ್ಚುಲಿ ದ ಸಿಂಪ್ಟಮ್ಸ್ ಆಫ್ ದಿಸ್ ಮ್ಯಾನಿಫೆಸ್ಟ್ ವರ್ಲ್ಡ್. ವಾಟ್ ಈಸ್ ಇಟ್ಸ್ ಬ್ಯಾಕ್ಗ್ರೌಂಡ್? ಹೌ ಈಸ್ ಇಟ್ ಕ್ರಿಯೇಟೆಡ್? ಹೌ ಈಸ್ ಇಟ್ ಕನ್ಸರ್ವ್ಡ್? And under whom, under whose control is all this being done? Hare Krishna. ನೆಟ್ ಪ್ರಾಬ್ಲಮ್ ಭಾಳ ಆಗ್ತಾ ಇತ್ತು. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಯಾರು ಹೇಳ್ತಾ ಇದ್ದಾರೆ? ನಾರದ ವಾಚ. 5ನೇ ಅಧ್ಯಾಯ ಪ್ರಾರಂಭ ಆಗಿದ್ದು ನಾರದ ವಾಚ. ನಾರದರು ಬ್ರಹ್ಮದೇವರಿಗೆ ಕೇಳ್ತಾ ಇದ್ದಾರೆ, ಓ ಚೀಫ್ ಅಮಂಗ್ಸ್ ದಿ ಡೆಮಿಗಾಡ್ಸ್, ದೇವದೇವ, ಓ ಫಸ್ಟ್ ಬಾರ್ನ್ ಲಿವಿಂಗ್ ಎಂಟಿಟಿ. ಬ್ರಹ್ಮದೇವರು ಫಸ್ಟ್ ಬಾರ್ನ್. I beg to offer my respectful obeisances unto you. Please tell me
that transcendental knowledge which is specifically directed, which specifically directs one to the truth of the individual soul and the super soul. ಯಾವ ಜ್ಞಾನ ಕೇಳಲಿಕ್ಕತ್ತಾರ ನೋಡ್ರಿ, ಆತ್ಮ ಪರಮಾತ್ಮ ಕಡೆ ಹೋಗುವಂಥ ಜ್ಞಾನ. ಓಂ ಅಥಾತು ಬ್ರಹ್ಮ ಜಿಜ್ಞಾಸ್, ಓಂ ಅಥಾತು ಬ್ರಹ್ಮ ಜಿಜ್ಞಾಸ. ಓಂ ಬ್ರಹ್ಮ ಅಂದರೆ ಸ್ಪಿರಿಚುವಲ್, ಅದರ ಬಗ್ಗೆನೇ ಜಿಜ್ಞಾಸ ಮಾಡಬೇಕು. ಮಾನವ ಜನ್ಮ ಸಿಕ್ಕಿದ್ದ ಉದ್ದೇಶ ಅದೇ. ಕಾಮಸ್ಸಿನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ ಜೀವನಸ್ಯ ತತ್ವ ಜಿಜ್ಞಾಸ್. ಜೀವನಸ್ಯ ಮನುಷ್ಯ ಜನ್ಮದ ಮೂಲ ಉದ್ದೇಶ ಏನದ? ಜಿಜ್ಞಾಸ್, ಇನ್ಕ್ವೈರ್. ನಾನು ಯಾರು? ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗ್ತೀವಿ? ಮತ್ತು ಮಾನವ ಜನ್ಮದ ಅಂತಿಮ ಲಕ್ಷ್ಯ ಏನದ? ಇವೆಲ್ಲ ಇನ್ಕ್ವೈರ್ ಮಾಡಲಿಕ್ಕೆ ಇದು ಮನುಷ್ಯ ಜನ್ಮ ಇರೋದು. ಅದಕ್ಕೆ ಇಲ್ಲಿ ನಾರದರು ಬ್ರಹ್ಮದೇವರಿಗೆ ಕೇಳ್ತಾ ಇದ್ದಾರೆ, ನನಗೆ ಆ ಜ್ಞಾನ ಕೊಡಿ, ವಿಚ್ ಡೈರೆಕ್ಟ್ಸ್ ಒನ್ ಟು ದ ಟ್ರುತ್ ಆಫ್ ದಿ ಇಂಡಿವಿಜುವಲ್ ಸೋಲ್ ಆ್ಯಂಡ್ ಸೂಪರ್ ಸೋಲ್, ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ. ಇನ್ನಿವತ್ತಿನ ಶ್ಲೋಕದಲ್ಲಿ ನಾರದರು ಹೇಳ್ತಾ ಇದ್ದಾರೆ, ಮೈ ಡಿಯರ್ ಫಾದರ್, ಬ್ರಹ್ಮದೇವರು ತಂದೆ ನಾರದರು, ಪ್ಲೀಸ್ ಡಿಸ್ಕ್ರೈಬ್ ಫ್ಯಾಕ್ಚುಲಿ ದ ಸಿಂಪ್ಟಮ್ಸ್ ಆಫ್ ದಿಸ್ ಮ್ಯಾನಿಫೆಸ್ಟ್ ವರ್ಲ್ಡ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಡಿಸ್ಕ್ರೈಬ್ ಫ್ಯಾಕ್ಚುಲಿ, ಸುಮ್ಮನೆ ಒಂದು ಕಾಲ್ಪನಿಕ ಅಲ್ಲ, ಆ್ಯಕ್ಚುಯಲ್ ಫ್ಯಾಕ್ಟ್. ಫ್ಯಾಕ್ಚುಲಿ ಏನು? ದ ಸಿಂಪ್ಟಮ್ಸ್ ಆಫ್ ದಿಸ್ ಮ್ಯಾನಿಫೆಸ್ಟ್ ವರ್ಲ್ಡ್. ಈ ಜಗತ್ತೇನದ? ಇದು ಮ್ಯಾನಿಫೆಸ್ಟ್ ವರ್ಲ್ಡ್. ಅರ್ಥ ಸೃಷ್ಟಿ ಆಗಿದ್ದು. ಯಾವಾಗ ಮ್ಯಾನಿಫೆಸ್ಟ್ ವರ್ಲ್ಡ್ ಅಂತ ಬರ್ತದ, ಇದು ಭೌತಿಕ ಜಗತ್ತೇ, ಮಟೀರಿಯಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡ್ ಮ್ಯಾನಿಫೆಸ್ಟ್ ಆಗಿದ್ದಲ್ಲ. ಅವ್ಯಕ್ತೋ ವ್ಯಕ್ತಾತ್ ಸನಾತನ, ಅದು ಸ್ಪಿರಿಚುವಲ್. ಇದು ಸೃಷ್ಟಿಯಾಗಿತ್ತು, ವ್ಯಕ್ತ ಆಗಿದ್ದಿದ್ದು. ಅದು ಅವ್ಯಕ್ತೋ ವ್ಯಕ್ತಾತ್ ಸನಾತನ ಧಾಮ. ಇಲ್ಲಿ ಇಷ್ಟರ ಮೇಲೆ ತಿಳ್ಕೋಬೇಕು ನಾವು. ಮ್ಯಾನಿಫೆಸ್ಟ್ ವರ್ಲ್ಡ್ ಅಂದ್ರೆ ಭೌತಿಕ ಜಗತ್ತು, ಅನ್ಮ್ಯಾನಿಫೆಸ್ಟ್ ಸ್ಪಿರಿಚುವಲ್ ವರ್ಲ್ಡ್. ಈಗ ಈ ಶರೀರ, ನಮ್ಮದು ಶರೀರ, ಎಲ್ಲರದು ಶರೀರ, ಇದು ಮ್ಯಾನಿಫೆಸ್ಟ್ ಆಗಿದ್ದಿದೆ, ಸೃಷ್ಟಿ ಆಗಿತ್ತು. ಸ್ವಲ್ಪ ಸಮಯ ಇರ್ತದೆ, ಆಮೇಲೆ ಹೋಗ್ಬಿಡುತ್ತೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮೊದಲು ಈ ಶರೀರ ಇರಲಿಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಮಧ್ಯದಲ್ಲಿ ಬಂತಿದೆ. ಮತ್ತು ಅವ್ಯಕ್ತ ನಿಧನಾನೇವ, ನಿಧನ ಆದ ಕೂಡಲೇ ಮತ್ತಿದು ಅವ್ಯಕ್ತ ಆಗಿದೆ. ಯಾರೋ ಒಬ್ಬರು ಜೈನ್ ಮುನಿ, 21 ವಯಸ್ಸು, ಮುಂಬೈ ಅಹಮದಾಬಾದ್ ಎಲ್ಲ ಹೈವೇ ಮೇಲೆ ನಡೆದು ಹೋಗ್ಲಿಕ್ಕತ್ತಾರ. ಪಾಪ, ಏನು ಕಾಲಚಕ್ರ, ಏನು ಕರ್ಮ, ಏನೂ ತಿಳಿಯಂಗಿಲ್ಲ ನೋಡ್ರಿ. ನಡೆದು ಹೋಗ್ತಾ ಇರೋರು ಬೆಳಗ್ಗೆ ಹೊತ್ತಿಗೆ 5 ಗಂಟೆಗೆ ಸ್ಪೀಡ್ಲಿಂದ ಗಾಡಿ, ಆ ಗಾಡಿ ಹೊಡೆಯೋರು ಕಂಟ್ರೋಲ್ ತಪ್ಪು ನಡೆದು ಪಾಪ ಸತ್ತೋಗ್ಬಿಟ್ಟು. ಜಸ್ಟ್ 21 ಇಯರ್ ಓಲ್ಡ್ ಜೈನ್ ಮುನಿ. ಇದು ಮಟೀರಿಯಲ್ ವರ್ಲ್ಡ್, ಹೆಜ್ಜೆ ಹೆಜ್ಜೆಗೆ ಡೇಂಜರ್. ಕಾರಲ್ಲಿ ಇಲ್ಲೇ ಇಲ್ಲ, ವಿಮಾನದಾಗಿಲ್ಲ, ನಡೆದು ಹೋಗ್ಲಿಕ್ಕತ್ತಾರ. ನಡೆದು ಹೋಗೋರಿಗೆ ಬಡದು ಸತ್ತೋಗ್ಬಿಟ್ಟು. ಅದಕ್ಕೆ ಬಾಡಿ ಏನಾಯ್ತು ಈಗ? ಮತ್ತೆ ಅವ್ಯಕ್ತ. ಆತ್ಮಕ್ಕೇನಾಯ್ತು? ಏನೂ ಆಗಂಗಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್
ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಶರೀರ ನಾಶ ಆಗೋಯ್ತು, ಆತ್ಮಕ್ಕೆ ಏನೂ ಆಗಿಲ್ಲ. ಯಾಕೆ ಆತ್ಮಕ್ಕೆ ಯಾಕೇನು ನ ಜಾಯತೆ, ಅದಕ್ಕೆ ಜನ್ಮ ಇಲ್ಲ, ಆದ್ದರಿಂದ ಅದಕ್ಕೆ ಮರಣ ಇಲ್ಲ. ಈ ಶರೀರದ ಜನ್ಮ ಜಾತಸ್, ಜಾತಸ್ ಜನ್ಮ ಆಗಿದೆ. ಜಾತಸ್ ಅಂದರೆ ಜನ್ಮ. ಜಾತಸ್ ದುರ್ವ ಮೃತ್ಯು, ದುರ್ವಂ ಜನ್ಮ ಮೃತ್ಯಸ್ ಚ. ಹುಟ್ಟೋರಿಗೆಲ್ಲ ಸಾವು ಬರುವುದೇ, ಸತ್ತ ಮೇಲೆ ಮತ್ತೆ ಹುಟ್ಟು ಬರುವುದೇ. ಇದು ಸೈಕಲ್ ಕಂಟಿನ್ಯೂ ಆಗ್ತಾ ಇರ್ತದೆ. ಇದು ಶರೀರದಾಯ್ತು, ಆತ್ಮಕ್ಕೆ ಜನ್ಮನೇ ಇಲ್ಲ, ಆದ್ದರಿಂದ ಮರಣ ಇಲ್ಲ. ಇವು ಎರಡರಲ್ಲಿ ನಾವು ಯಾವ ವ್ಯಕ್ತಿ ನಾವು, ಇದು ಬದಲಾಗ್ತಾ ಇದೆ. ಆತ್ಮ ನಮ್ಮ ನಿಜವಾದ ಐಡೆಂಟಿಟಿ. ಈಗ ಐಡೆಂಟಿಟಿ ಕಾರ್ಡ್ ತೋರಿಸ್ತೀವಿ, ಇದರದೇ ತೋರಿಸ್ತೀವಿ. ನಮ್ಮ ರಿಯಲ್ ಐಡೆಂಟಿಟಿ ಅಲ್ಲ, ಇಲ್ಲಿ ನಡೀತದಿಲ್ಲ ಸದ್ಯಕ್ಕೆ. ಆದರೆ ನಮ್ಮ ನಿಜವಾದ ಪರಿಚಯ ಅಲ್ಲ. ಐಡೆಂಟಿಟಿ ಕಾರ್ಡ್ ತೋರಿಸ್ರೆ ಅಂದ್ರೆ ಇದನ್ನ ತೋರಿಸ್ಬೇಕು, ಮತ್ತೆ ಯಾವ ತೋರಿಸೋದು? ರಿಯಲ್ ಐಡೆಂಟಿಟಿ ಅಲ್ಲ. ರಿಯಲ್ ಐಡೆಂಟಿಟಿ ಸೋಲ್, ಆತ್ಮ. ಅದಕ್ಕೆ ಇಲ್ಲಿ ನಾರದರು ಕೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ, ಮೈ ಡಿಯರ್ ಫಾದರ್, ಪ್ಲೀಸ್ ಡಿಸ್ಕ್ರೈಬ್ ಫ್ಯಾಕ್ಚುಲಿ ಏನು ಹಕೀಕತ್ತದ, ಫ್ಯಾಕ್ಚುಲಿ ದ ಸಿಂಪ್ಟಮ್ಸ್ ಆಫ್ ದಿಸ್ ಮ್ಯಾನಿಫೆಸ್ಟ್ ವರ್ಲ್ಡ್. ಈ ಭೌತಿಕ ಜಗತ್ತು, ಭೌತಿಕ ಜಗತ್ತನ್ನು ಬಂದೇ ಇಲ್ಲ ಅಲ್ಲಿ. ಮ್ಯಾನಿಫೆಸ್ಟ್ ವರ್ಲ್ಡ್ ಅಂದರೆ ಭೌತಿಕ, ಅನ್ಮ್ಯಾನಿಫೆಸ್ಟ್ ಸ್ಪಿರಿಚುವಲ್ ವರ್ಲ್ಡ್. ಇದು ಮ್ಯಾನಿಫೆಸ್ಟ್ ಭೌತಿಕ ಜಗತ್ತು. ಅದಕ್ಕೆ ಇದರ ಸಿಂಪ್ಟಮ್ಸ್ ಏನವ ಕೇಳಲಿಕ್ಕತ್ತಾರ ನಾರದರು. ದ ಸಿಂಪ್ಟಮ್ಸ್ ಆಫ್ ದಿಸ್ ಮ್ಯಾನಿಫೆಸ್ಟ್ ವರ್ಲ್ಡ್, ವಾಟ್ ಈಸ್ ಇಟ್ಸ್ ಬ್ಯಾಕ್ಗ್ರೌಂಡ್? ಇದರ ಹಿನ್ನೆಲೆ ಏನದ? ಹೌ ಈಸ್ ಇಟ್ ಕ್ರಿಯೇಟೆಡ್? ಹೆಂಗೆ ಸೃಷ್ಟಿ ಆಗ್ತದೆ? ಹೌ ಇಸ್ ಇಟ್ ಕನ್ಸರ್ವ್ಡ್ and under whose control is all this being done? ಯಾರ ಕಂಟ್ರೋಲಲ್ಲಿ ಆಗ್ತಾ ಇದೆ? ಎಲ್ಲ ಆಟೋಮ್ಯಾಟಿಕ್. ಪ್ರಭುಪಾದರ ಜೊತೆಗೆ ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್ ಅವ. ಎಲ್ಲರೂ ದಯಮಾಡಿ ಕೇಳ್ರಿ, ಅವನು ಇಂಗ್ಲೀಷ್ದಾಗದ. ಪ್ರಭುಪಾದರು ವಾಕಿಂಗ್ ಹೋದಾಗ ಶಿಷ್ಯಂದ್ರ ಪ್ರಶ್ನೆ ಕೇಳ್ತಾರೆ, ಪ್ರಭುಪಾದ ಉತ್ತರ ಕೊಡ್ತಾರೆ, ಡಿಸ್ಕಷನ್ಸ್ ಆಗ್ತಾ ಇದೆ. ಸೂಪರ್ ಆಗಿದೆ, ಕೇಳಬೇಕು. ಅಲ್ಲಿ ಒಬ್ಬರು ಪ್ರಭುಪಾದವರಿಗೆ ಮಾತಾಡ್ತಾ ಮಟೀರಿಯಲ್ ನೇಚರ್ ಅಂದ್ಬಿಟ್ಟ. ಇದೆಲ್ಲ ಹೆಂಗೆ ಬಂತಪ್ಪ ಅಂದ್ರೆ ಮಟೀರಿಯಲ್ ನೇಚರ್ ಅಥವಾ ಮದರ್ ನೇಚರ್ ಅಂದ್ಬಿಡ್ತಾರೆ. ಇದೆಲ್ಲ ಮದರ್ ನೇಚರ್. ಪ್ರಭುಪಾದ ಹೇಳ್ತಾರ, ಯು ರಾಸ್ಕಲ್, ವಿದೌಟ್ ಫಾದರ್ ವಾಟ್ ಈಸ್ ದ ಯೂಸ್ ಆಫ್ ಮದರ್ ಅಂತಾರೆ. ಬೇರೆ ಮದರ್ ನೇಚರ್ ಫಾದರ್ ಎಲ್ಲಿದ್ದಾನ? ಫಾದರ್ ಇದ್ರಲ್ಲ ಮದರಿಂದ ಮಕ್ಕಳಾಗೋದು. ಫಾದರಿಂದ ಬೀಜ ಬರೋದು. ತಾಯಿಗೆ ಮದರ್ ನೇಚರ್ ಆಲ್ ರೈಟ್. ಫಾದರ್ ನೋ ಐಡಿಯಾ. ಗೀತೆಯಲ್ಲಿ ಕೃಷ್ಣ ತಾನು ಹೇಳ್ತಾನೆ, ಬೀಜೋಹಂ ಸರ್ವಭೂತಾನ, ಎಲ್ಲ ಬೀಜ ಜೀವ ನನ್ನಿಂದೇ ಬರುತ್ತದೆ. ಪಿತಾಹಮಸ್ಯ ಜಗತ್ತು, ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಂ ಓಂಕಾರ, ಋಗ್ ಸಾಮ್ ಯಜುರೇವಚ. ಎಲ್ಲನೂ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಕೃಷ್ಣನೇ ತಂದೆ, ಫಾದರ್, ಅವನಿಂದ ಎಲ್ಲ ಬರೋದು.
ವಾಟ್ ಈಸ್ ಇಟ್ಸ್ ಬ್ಯಾಕ್ಗ್ರೌಂಡ್, ಇದ್ರ ಹಿನ್ನೆಲೆ ಏನದ, ಹೌ ಇಸ್ ಇಟ್ ಕ್ರಿಯೇಟೆಡ್, ಹೌ ಇಸ್ ಇಟ್ ಕನ್ಸರ್ವ್ಡ್, ಆ್ಯಂಡ್ ಅಂಡರ್ ಹೂಸ್ ಕಂಟ್ರೋಲ್ ಇಸ್ ಆಲ್ ದಿಸ್ ಬೀಯಿಂಗ್ ಡನ್. ನಾರದರದ ಪ್ರಶ್ನೆಯು ಭಾಗವತದಲ್ಲೇ ಒಟ್ಟು 10 ವಿಷಯ ಬರ್ತಾವೆ. ಗೀತೆಯಲ್ಲಿ 5 ತತ್ವ, ಭಗವದ್ಗೀತೆಯಲ್ಲಿ 5 ಪ್ರಿನ್ಸಿಪಲ್ಸ್, 5 ತತ್ವ ಅಂತಾರೆ. 5 ತತ್ವ ಯಾವ? ಈಶ್ವರ ತತ್ವ, ಜೀವ ತತ್ವ, ಪ್ರಕೃತಿ, ಕರ್ಮ, ಕಾಲ. 5 ತತ್ವ ಭಗವದ್ಗೀತೆಯಲ್ಲಿ ಚರ್ಚೆ ಆಗ್ಯದ. ಭಾಗವತದಲ್ಲಿ 10 ತತ್ವ ಯಾವ? 10 ಅದೊಂದು ಶ್ಲೋಕನೇ ಅದ. ಸರ್ಗ ಅಥ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಉತಯ ಮನ್ವಂತರೇ ಈಶಾನುಕಥಾ ನಿರೋಧ ಮುಕ್ತಿ ಆಶ್ರಯ. ಇನ್ನೊಮ್ಮೆ ಹೇಳ್ತೇನೆ. ತತ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಉತಯ ಮನ್ವಂತರೇ ಈಶಾನುಕಥಾ ನಿರೋಧ ಮುಕ್ತಿ ಆಶ್ರಯ. ಒಂದೊಂದು ಹೇಳ್ತೇನೆ. ತಥ ಸರ್ಗ ಅಂದ್ರೆ ಕ್ರಿಯೇಷನ್, ಸರ್ಗ ವಿಸರ್ಗ ಸಬ್ ಕ್ರಿಯೇಷನ್. ತಥ ಸರ್ಗ ವಿಸರ್ಗಶ್ಚ ಸ್ಥಾನಂ ಪ್ಲಾನಿಟರಿ ಸಿಸ್ಟಮ್ಸ್, ಅಲ್ಲೆಲ್ಲೆಲ್ಲ ಸ್ಥಾನ ಕೊಡೋದು ಅದಕ್ಕೆ. ಪೋಷಣಂ ಕೇರ್ ಮಾಡೋದು. ತಥ ಸರ್ಗ ವಿಸರ್ಗ ಸ್ಥಾನಂ ಪೋಷಣಂ ಉತಯ ಕ್ರಿಯೇಟಿವ್ ಇಂಪಿಟಸ್. 5 ಆಯ್ತು. ಮನ್ವಂತರೇ ಚೇಂಜ್ ಆಫ್ ಮನೂಸ್. ಈಶಾನು ಕಥಾ ಭಗವಂತನ ಕಥಾ, ಈಶಾನು ಕಥಾ. ನಿರೋಧ ಅಂದರೆ ವೈಂಡಿಂಗ್ ಅಪ್, ಎಲ್ಲ ಸೃಷ್ಟಿ ವೈಂಡ್ ಅಪ್, ನಿರೋಧ. ಮುಕ್ತಿ ಲಿಬರೇಷನ್. ಆಶ್ರಯ ಸಮಂ ಬೋನಂ. ಎಲ್ಲ ಆಶ್ರಯ ಎಲ್ಲೇ ಕಡಿಕ ಕೃಷ್ಣನಲ್ಲೇ. ಅದಕ್ಕೆ ಇಲ್ಲಿ ನಾರದರು ಈ ರೀತಿ ಬ್ರಹ್ಮದೇವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಈ ಭೌತಿಕ ಜಗತ್, ಮ್ಯಾನಿಫೆಸ್ಟ್ ವರ್ಲ್ಡ್, ಇದರದ್ದು ಲಕ್ಷಣ ಏನದ, ಇದ್ರ ಹಿನ್ನೆಲೆ ಏನದ, ಹೆಂಗೆ ಇದನ್ನು ಸೃಷ್ಟಿ ಮಾಡ್ತಾರೆ, ಹೌ ಇಸ್ ಇಟ್ ಕನ್ಸರ್ವ್ಡ್, ಆ್ಯಂಡ್ ಅಂಡರ್ ಹೂಸ್ ಕಂಟ್ರೋಲ್ ಇಸ್ ಆಲ್ ದಿಸ್ ಬೀಯಿಂಗ್ ಡನ್. ಅನೀಶ್ವರ್ ಶಬ್ದ ಉಪಯೋಗ ಮಾಡ್ತಾರೆ. ಯಾರು ಈಶ್ವರ ಇಲ್ಲ, ಎಲ್ಲ ಬೋಗಸ್. ಅನೀಶ್ವರ್, ಯಾರ ಕಂಟ್ರೋಲ್ ಇಲ್ಲ ಅಂದ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಗೀತೆಯಲ್ಲಿ ಬರುವಂಥ ಕೆಲವು ಶ್ಲೋಕ ನೆನಪು ಮಾಡಿಕೊಂಡು 9.10, 11, 12, 13, 14 ಒಂದು 5 ಶ್ಲೋಕ ನೋಡೋಣ. 10ನೇ ಶ್ಲೋಕ 9ನೇ ಅಧ್ಯಾಯ 10ರಲ್ಲಿ ಏನು ಹೇಳ್ತಾನ? ಮೈ ಅಧ್ಯಕ್ಷೇನ ಪ್ರಕೃತಿ ಸುಯಾತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ಪರಿವರ್ತತೆ. ಕೃಷ್ಣ ಹೇಳ್ತಾ ಇದ್ದಾನ, ಇದೆಲ್ಲ ನನ್ನ ಅಧ್ಯಕ್ಷತೆ ಒಳಗೆ ನಡೆದ. ಚರಾಚರಂ ಬೋತ್ ಮೂವಿಂಗ್ ಆ್ಯಂಡ್ ನಾನ್ ಮೂವಿಂಗ್. ಜನ ಹೇಳ್ಬೋದು ಯಾರಿಲ್ಲ ಕಂಟ್ರೋಲ್, ಅನೀಶ್ವರ ಅಂತ ಹೇಳ್ತಾರೆ. ರೂಪ ಭಾಳ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಲಾ ಆ್ಯಂಡ್ ಆರ್ಡರ್ ಅದ ಅಂದ್ರೆ ಸರ್ಕಾರ ಅದ, ಸಿಂಪಲ್. ಕಾನೂನು ವ್ಯವಸ್ಥೆ ಅದ ಅಂದ್ರೆ ಸರ್ಕಾರ ಅದಪ್ಪ. ಮತ್ತು ಈ ಜಗತ್ತಲ್ಲಿ ಎಲ್ಲ ಪ್ರತಿಯೊಂದು ನೋಡ್ಲಿಕ್ಕತ್ತೀವಿ, ಎಲ್ಲ ಸೂರ್ಯ ಚಂದ್ರ ಜಗತ್ತು, ಇದು ಭೂಮಿ ಎಲ್ಲ ತನ್ನ ಸ್ಥಾನದಲ್ಲಿ ಹೆಂಗೆ ರೊಟೇಟ್ ಆಗ್ತಾ ಇದೆ, ಏನು ನಡಿಲಿಕ್ಕತ್ತದ, ಹಗಲು ರಾತ್ರಿ ಇವು ಮಳೆ ಆಗೋದು, ಎಲ್ಲ ಪ್ರತಿಯೊಂದು ನಡೆದದಲ್ಲ. ಇದ್ರ ಹಿಂದೆ ಸರ್ಕಾರ ಇಲ್ಲ. ಇದು ಒಂದು ಸಣ್ಣ
ಲೈಟ್ ಹಚ್ಚಿರ್ತೀವಿ, ಅದರಿಂದ ದೊಡ್ಡ ಡಿಪಾರ್ಟ್ಮೆಂಟ್ ಅದ, ಎಲೆಕ್ಟ್ರಿಕ್ ಪವರ್ ಹೌಸ್, ಅದು ಸಪ್ಲೈ ಮಾಡುತ್ತೆ. ಮತ್ತೀಗ ಬೆಳಕಾಗಿದ್ದೀಗ ಎಲ್ಲಿ ಒಂದು ಲೈಟ್ ಚಾಲೂ ಇಲ್ಲ ಇಲ್ಲಿ ರೂಮ್ನಾಗ, ಎಲ್ಲ ಲೈಟ್ ಬಂದವ. ಅವ್ರ ಬೆಳಕು ಎಲ್ಲಿದ್ದು ಬರ್ಲಿಕ್ಕೆ ಬೆಳಕು? ಓ ಸೂರ್ಯಮಂಡಳ ಸೂರ್ಯಮಂಡಳ ಯಾವಾಗಾರ ಫೇಲ್ ಆಗ್ಯದ, ಪವರ್ ಫೇಲ್. ಇಲ್ಲೆಲ್ಲ ಪವರ್ ಫೇಲ್, ಇವು ಏನೇನೋ ಪ್ರಾಬ್ಲಮ್ಸ್. ಅದು ಒಮ್ಮೆ ಪವರ್ ಫೇಲ್ ಆಗೋದಿಲ್ಲ. ದೊಡ್ಡ ಸರ್ಕಾರದ ಪರ್ಫೆಕ್ಟ್ ಸರ್ಕಾರದ ಅದೇ ಕೃಷ್ಣ ಮೈ ಅಧ್ಯಕ್ಷ, ನನ್ನ ಅಧ್ಯಕ್ಷತೆ. ಇದು 10ನೇ ಶ್ಲೋಕ. 11ರಲ್ಲಿ ಕೃಷ್ಣ ಏನು ಹೇಳ್ತಾನ? ಅವಜಾನಂತಿ ಮಾ ಮೂಢ ಮಾನುಷಂ ತನು ಮಾಶ್ರಿತಂ ಪರಂ ಭಾವಮಜಾನಂತು ಮಮ ಭೂತ ಮಹೇಶ್ವರ. ಮೂರ್ಖರಿಗೆ ತಿಳಿದು ಬರುವುದಿಲ್ಲ. ಏನು ತಿಳಿದು ಬರಂಗಿಲ್ಲ? ಭಗವಂತನ ಅಧ್ಯಕ್ಷತೆ ಒಳಗೆ ನಡೆದದನ್ನೋದು ತಿಳಿದು ಬರುವುದಿಲ್ಲ. ಎಲ್ಲ ಆಟೋಮ್ಯಾಟಿಕ್ ಅಂತಾರೆ. ಬೀಜ ಬಿತ್ತೀವಿ, ಅದು ಬರೋಬ್ಬರ ಭೂಮಿ ಒಳಗೆ ಹೋಯ್ತು, ಫೇವರೇಬಲ್ ಅಟ್ಮಾಸ್ಫಿಯರ್ ಬಂದು ಗಿಡ ಬಂದ್ಬಿಡ್ತು. ಏನು ಸೃಷ್ಟಿ ದೇವರದು! ಒಂದು ಬೀಜದಲ್ಲಿ ಒಂದು ಗಿಡ ಇಟ್ಟಾನ, ಮತ್ತು ಆ ಗಿಡದಲ್ಲಿ ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಮತ್ತು ಅದರಲ್ಲಿ ಬೀಜ ಮಾಡ್ತು. ಈ ಮ್ಯಾಂಗೋ ಸೀಸನ್ ಇನ್ನು ಸ್ವಲ್ಪ ದಿವಸಕ್ಕೆ ಶುರು ಆಗ್ತದೆ. ಮ್ಯಾಂಗೋ ಒಳಗೆ ಒಂದು ಬೀಜ ಇರ್ತದೆ, ಒಂದು ಮ್ಯಾಂಗೋ ಒಳಗೆ ಒಂದು ಬೀಜ. ಒಂದು ಗಿಡದಲ್ಲಿ ಎಷ್ಟು ಮ್ಯಾಂಗೋಸ್ ಆಗ್ತವೆ? 1000 ಮ್ಯಾಂಗೋ ಆಗಿರ್ತವೆ, ಎಲ್ಲದ್ರಾಗ ಒಂದೊಂದು ಬೀಜ. ಮತ್ತು ಅಷ್ಟು ಬೇರೆ ಗಿಡ ಆಗ್ತವೆ. ನೀವು ಅಶ್ವತ್ಥ ವೃಕ್ಷ ಕೆಲವೆಲ್ಲ ನೋಡ್ರಿ, ಒಂದು ಇಟೀಟ ಹಣ್ಣು, ಕೆಂಪು ಹಣ್ಣು, ಒಳಗಡೆ ಬೀಜ, ಜುಗ್ಗೆ ಬೀಜ. ಒಂದೊಂದು ಬೀಜದಲ್ಲಿ ಒಂದು ಗಿಡ ಬರ್ತದೆ. ಒಣಗಬೇಕದು. ಒಣಗಿ ಆದಮೇಲೆ ಫೇವರೇಬಲ್ ಗ್ರೌಂಡ್ ಸಿಕ್ಕರೆ ನೀರು ಬಂತು, ಎದ್ದೇ ಬಿಡುತ್ತೆ. ಇದು ಭಗವಂತನ ಸೃಷ್ಟಿ. ಒಂದು ಪಪ್ಪಾಯಿ ಕಟ್ ಮಾಡಿ ನೋಡ್ತೀವಿ, ಎಷ್ಟು ಬೀಜ ಒಳಗೆ. ಮತ್ತು ಒಂದು ಹಾಕಿರಿ, ಒಂದು ಮತ್ತು ಬೀಜ ಗಿಡ ಹೇಳ್ತಾವೆ. ಅದಕ್ಕೆ ಭಗವಂತನ ಸೃಷ್ಟಿ ಎಲ್ಲ ಪರ್ಫೆಕ್ಟ್. ಇದು ಮೂರ್ಖರಿಗೆ ತಿಳಿದು ಬರಂಗಿಲ್ಲ. ಅವಜಾನಂತಿ ಮಾ ಮೂಢ ಮಾನುಷಂ ತನು ಮಾಶ್ರಿತಂ ಪರಂಭಾವಮಜಾನಂತು ಮಂಭೂತ ಮಹೇಶ್ವರ. ಇದು 11ನೇ ಶ್ಲೋಕ. ಆದರೆ 12ರಲ್ಲಿ ಏನು ಹೇಳ್ತಾನೆ? ಮೋಗಶಾ ಮೋಗ ಕರ್ಮಾಣೋ ಮೋಗ ಜ್ಞಾನ ವಿಚೇತಸಃ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರುತಃ. ಮೋಗಶಾ, ಆ ಶಬ್ದಕ್ಕೆ ಅರ್ಥ ಪ್ರಭುಪಾದವರು ಬರೆದಿದ್ದು ಬ್ಯಾಫಿಲ್ಡ್ ಅಂದ್ರೆ ಡಿಫೀಟೆಡ್. ಇಂಥ ಜನ, ಮೂರ್ಖ ಜನ, ಯಾರಿಗೆ ತಿಳಿದು ಬರುವುದಿಲ್ಲ ಭಗವಂತನ ಅಧ್ಯಕ್ಷತೆ ನಡೆದದ, ಅವ್ರಿಗೇನಾಗ್ಬಿಡ್ತದೆ? ಮೋಗಶ, ಮೋಗ ಕರ್ಮಾಣೋ, ಮೋಗ ಜ್ಞಾನ ಮತ್ತು ಕರ್ಮ ಎಲ್ಲ ಡಿಫೀಟೆಡ್. ಮೋಗಶ ಮೋಗ ಕರ್ಮಾಣೋ ಮೋಗ ಜ್ಞಾನ ವಿಚೇತಸ. ಕಡಿಕಿಂತವ್ರು ಏನಾಗಿಬಿಡ್ತಾರೆ? ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರುತ. ರಾಕ್ಷಸಿಂ ಆಸುರಿಂ ಅಂದ್ರೆ ನಾಸ್ತಿಕರಾಗಿಬಿಡ್ತಾರೆ. ಇದು 12ನೇ ಶ್ಲೋಕ. ಅದು 13, 14. ಇನ್ನು 2 ಶ್ಲೋಕ ನೋಡ್ಬಿಡೋಣ. ಈ 2 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನ, ಮಹಾತ್ಮ ಯಾರು? ಮಹಾತ್ಮಾನಾಂ ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತೆ ಅನನ್ಯ ಮನಸ್ಸು ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಮಹಾತ್ಮ ಯಾರು? ಯಾರು ದೈವೀಂ ಪ್ರಕೃತಿಂ ಒಳಗೆ ಆಶ್ರಿತಿದ್ದಾರೆ, ರಾಧಾರಾಣಿ ಆಶ್ರಯ ಒಳಗೆ, ಅವರೇ ಮಹಾತ್ಮರು. ಭಜಂತೆ ಅನನ್ಯ ಮನಸ್ಸು, ನಿರಂತರ ಭಕ್ತಿ ಸೇವೆಯಲ್ಲೇ ತೊಡಗಿರ್ತಾರೆ. ಜ್ಞಾತ್ವಾ ಭೂತಾದಿಂ ಅವ್ಯಯಂ, ಅವ್ರಿಗೆ ಅರಿವದ. ಜ್ಞಾತ್ವಾ ಭೂತ ಆದಿ, ಎಲ್ಲಾದ್ರದ್ದು ಆದಿ ಕೃಷ್ಣ. ಅವನಿಗಾದಿ, ಅನಾದಿರವ, ಅದು ಎಲ್ಲದಕ್ಕೂ ಆದಿ ಅವನೇ.
ಭೂತಾದಿ ಭಜಂತೆ ನನ್ನ ಮನಸ್ಸು ಜ್ಞಾತ್ವ ಭೂತಾದಿಂ ಅವ್ಯಯಂ ಇನ್ಎಕ್ಸಾಸ್ಟಬಲ್. ಆಮೇಲೆ ಕಡೆ ಇನ್ನೊಂದು ಶ್ಲೋಕ ಕಿತ್ತಾದ್ದು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಮಹಾತ್ಮರ ಲಕ್ಷಣ ಸತತಂ ಕೀರ್ತಯಂತೋ ಮಾಂ, ಯಾವಾಗೂ ಭಗವಂತನ ಗುಣಗಾನ ಮಾಡ್ತಾ ಇರ್ತಾರೆ. ಒಂದು ಕೀರ್ತನೆ ಮಾಡಿ ನಾಮ ಸಂಕೀರ್ತನ, ಇಲ್ಲರ ಲೀಲಾ ಸಂಕೀರ್ತನ, ಗುಣ ಸಂಕೀರ್ತನ, ಭಗವಂತನ ಬಗ್ಗೆ ಮಾತಾಡೋದು. ಸತತಂ ಯಾವಾಗೂ ವಾರಕ್ಕೊಂದ್ಸರಿ ಅಲ್ಲ, ಆಲ್ವೇಸ್. ಸತತಂ ಕೀರ್ತಯಂತೋ ಮಾಂ, ಮಾಂ ಕೃಷ್ಣ ಹೇಳಿ ಯತಂತಶ್ಚ ದೃಢವ್ರತ, ದೃಢತೆಯಿಂದ ಭಕ್ತಿ ಸೇವೆ ನಮಸ್ಸಂತಶ್ಚ ಮಾಂ ಭಕ್ತ ನಿತ್ಯಯುಕ್ತಸ್ಯ ಉಪಾಸತೆ. ಅದಕ್ಕೆ ಇದು ಭಗವಂತನ ಅಧ್ಯಕ್ಷತೆ ಒಳಗೆಲ್ಲ ನಡೆದದ. ಅದೇ ಪಾಯಿಂಟ್ ಇತ್ತು. ನೋಡೋಣ ಹಂಗಾರೆ ಇವತ್ತಿನ ತಾತ್ಪರ್ಯ ಸ್ವಲ್ಪ ಅದ, ನೋಡಿ ಓದೋಣ. ಲೇಟ್ ಆಯ್ತು, ನೆಟ್ ಪ್ರಾಬ್ಲಮ್ ಭಾಳ ಆಗ್ಲಿಕ್ಕತ್ತಿತ್ತು. ದ ಇನ್ಕ್ವೈರೀಸ್ ಬೈ ನಾರದ ಮುನಿ ಆನ್ ದಿ ಬೇಸಿಸ್ ಆಫ್ ಆ್ಯಕ್ಚುಯಲ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಪಿಯರ್ ವೆರಿ ರೀಸನಬಲ್. ನಾರದರು ಇನ್ಕ್ವೈರೀಸ್ ಏನು ಕೇಳಲಿಕ್ಕತ್ತಾರ? ಎರಡು, ಕಾಸ್ ಆ್ಯಂಡ್ ಎಫೆಕ್ಟ್. ಏನದು ಕಾಸ್ ಆ್ಯಂಡ್ ಎಫೆಕ್ಟ್? ಸಿಂಪಲ್ ಎಕ್ಸಾಂಪಲ್, ಈ ಶರೀರ ಇದೇನಿದೆ, ಶರೀರ ಏನದ? ಇದು ಬಾಡಿ ಏನಿದು? ಇಫೆಕ್ಟ್, ಕಾಸ್ ಪೇರೆಂಟ್ಸ್, ತಂದೆ ತಾಯಿ, ಅವರಿಂದ ಬಂದಿದ್ದು ಈ ಶರೀರ. ಒಂದು ಇಫೆಕ್ಟ್. ಕಾಸ್ ಪೇರೆಂಟ್ಸ್, ಅವ್ರ ಬಾಡಿಗೆ ಅವ್ರ ಕಾಸ್, ಅವ್ರ ಕಾಸ್, ಅವ್ರು ಎಲ್ಲರಿಗೂ ನೋಡ್ಕೋತೋದು, ಎಲ್ಲರಿಗೂ ಕಾರಣ ಅಂತಾರೆ. ಅದಕ್ಕೇನಂತಾರ? ರಿಲೇಟಿವ್ ಟ್ರುತ್. ನಮ್ದೆಲ್ಲ ರಿಲೇಟಿವ್ ಟ್ರುತ್. ನಮ್ಮ ಅಸ್ತಿತ್ವಕ್ಕೆ ಯಾರೋ ಕಾರಣ ಇದ್ದಾರೆ, ಅವರಿಗೂ ಯಾರು ಕಾರಣ, ಅವ್ರಿಗೆ ಯಾರು ಕಾರಣ? ಕೃಷ್ಣ ಆಬ್ಸಲ್ಯೂಟ್ ಟ್ರುತ್, ಅವನಿಗೆ ಯಾರು ಕಾರಣ ಇಲ್ಲ, ಆಬ್ಸಲ್ಯೂಟ್. ಅದಕ್ಕೆ ಇವು ಕಾಸ್ ಆ್ಯಂಡ್ ಎಫೆಕ್ಟ್ ಅಂದ್ರೆ ಭೌತಿಕ. ಅಪಿಯರ್ ವೆರಿ ರೀಸನಬಲ್. ಸರಿ ಪ್ರಶ್ನೆ ಕೇಳಲಿಕ್ಕತ್ತಾರ ನಾರದರು. ದಿ ಅಥಿಯಿಸ್ಟ್ ಹೌಎವರ್ ಪುಟ್ ಫಾರ್ವರ್ಡ್ ಮೆನಿ self-made theories without any touch of cause and effect. ನಾಸ್ತಿಕರು, ಒಂದು ಆಸ್ತಿಕ, ಇನ್ನೊಂದು ನಾಸ್ತಿಕ. ಆಸ್ತಿಕರ ದೇವರಲ್ಲಿ ವಿಶ್ವಾಸ, ನಾಸ್ತಿಕರ ದೇವರಲ್ಲಿ ವಿಶ್ವಾಸ ಇಲ್ಲ. ಇಂಗ್ಲೀಷ್ದಾಗ ಎಥಿಯಿಸ್ಟ್ ಮತ್ತು ಇನ್ನೊಂದು ಶಬ್ದ ಥೀಸ್ಟ್. ಎಥಿಯಿಸ್ಟ್ ಅಂದ್ರೆ ನಾಸ್ತಿಕ, ಥೀಸ್ಟ್ ದೇವರಲ್ಲಿ ವಿಶ್ವಾಸ ಇರೋರು. ನಾಸ್ತಿಕರು ಅವರು ಪುಟ್ ಫಾರ್ವರ್ಡ್ ಮೆನಿ ಸೆಲ್ಫ್ ಮೇಡ್ ಥಿಯರೀಸ್. ಏನು ವ್ಯಾಲ್ಯೂ ಇದಕ್ಕೆ? ನನ್ನ ವಿಚಾರ ಹಿಂಗೆ, ಇನ್ನೊಬ್ಬವ ನನ್ನ ವಿಚಾರ ಹಿಂಗೆ, ನನ್ನ ವಿಚಾರ ಹಿಂಗೆ. ಏನು ಮಾಡೋದು ತೊಗೊಂಡು? ಎಲ್ಲ ಗಟರಾಗಿ ಒಯ್ಯಬೇಕು ಅವನ್ನ. ನಮ್ಮ ವಿಚಾರ ನಿಮ್ಮ ವಿಚಾರ ಏನೂ ವ್ಯಾಲ್ಯೂ ಇಲ್ಲ. ಯಾಕೆ ನಮ್ಮ ವಿಚಾರಕ್ಕೆ ವ್ಯಾಲ್ಯೂ ಇಲ್ಲ? ನಾವು ಇರುವುದೇ ಬದ್ಧ ಜೀವ. 4 ದೋಷ: imperfect senses, certainty of committing mistakes, certainty of being illusion, propensity to cheat. ಇನ್ನು ನಮ್ಮಂಥವ್ರು ಬದ್ಧ ಜೀವ, ನಮ್ಮ ಅಭಿಪ್ರಾಯ ನಾವು ಕೊಡ್ಲಿಕ್ಕತ್ರ ಏನು ಉಪಯೋಗ ಮಾಡೋದು? ಅದಕ್ಕೆ ಇದು ವೇದ, ಪುರಾಣ, ಭಾಗವತ, ಗೀತಾ, ಮಹಾಭಾರತ ಇವೆಲ್ಲ ಅಪೌರುಷಂ, ಮನುಷ್ಯ ಮಾಡಿದ್ದಲ್ಲ. ನಾವು ಕೂತ್ಕೊಂಡು ಥಿಯರೀಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ನಾವು ಮನೆಯಲ್ಲಿ ಕೂತ್ಕೊಂಡು ದೇಶದ ಕಾನೂನು ಮಾಡಬಹುದ? ನಾವು ಮನೆಯಲ್ಲಿ ಕೂತ್ಕೊಂಡು ಫೈನಲ್ ಮಾಡೋಣ, ನಾಳಿಂದ ದೇಶದ ಕಾನೂನು ಇದು ಹೊಸ ಕಾನೂನು. ಯಾರು ಕೇರ್ ಮಾಡ್ತಾರೆ?
ಹುಚ್ಚ ಅಂತಾರೆ. ಅಲ್ಲಿ ಸರ್ಕಾರದ ಅವರು ಮಾಡಬಹುದು. ಉದಾಹರಣೆ ಕೊಡ್ಬೇಕು. ಅದರಂಗ ದೇವರದ ಒಂದು ಸೃಷ್ಟಿಯೊಳಗೆ ನಾವೇನು ಥಿಯರಿ ಮಾಡೋರು? ಥಿಯರಿ ಅದ ಆಲ್ರೆಡಿ ದೇವರೇ ಕೊಟ್ಟುಬಿಟ್ಟಾನ, ಅದನ್ನು ಫಾಲೋ ಮಾಡಬೇಕು. ದೇಶದ ಕಾನೂನು ಅದ, ಅದನ್ನು ನಾವು ಫಾಲೋ ಮಾಡಬೇಕಷ್ಟೆ. ಇಲ್ಲ ನಾನೇ ಕಾನೂನು ಮಾಡ್ತೀನಿ, ನಾಟ್ ಪಾಸಿಬಲ್. ಅದಕ್ಕೆ ದ ಥೀಸ್ಟ್ however put forward many self-made theories without any touch of cause and effect. ಅವರು ಕಾಸ್ ಇಫೆಕ್ಟ್ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲೇ ಇಲ್ಲ. ಯಾಕಂದ್ರೆ ಅದು ಕಾಸ್ ನೋಡ್ಕೋತ ಹೋಗ್ಬಿಟ್ರೆ ಇದ್ರ ಕಾರಣ ಆಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ. ಅದಕ್ಕೆ ಬೇಡ ಅದನ್ನು ಕಾಸ್ ಇಫೆಕ್ಟ್ ಬೇಡ. ಈಗ ಸೂರ್ಯಮಂಡಲದ ಆಗಲೇ ಉದಾಹರಣೆ ಕೊಟ್ಟೆ. ಹೆಂಗಲ್ಲಿದು ಇಷ್ಟು ಬೆಂಕಿ, ಎಷ್ಟು ದೂರದ ಸೂರ್ಯಮಂಡಲ ಭೂಮಿಗೆ ಒಂದು ಸ್ವಲ್ಪ ಹತ್ತಿರ ಬಂದ್ರೆ ಏನಾಗಿಬಿಡ್ತದೆ? ಎಲ್ಲ ಭಸ್ಮಾಗಿ ಹೋಗ್ಬಿಡ್ತದೆ. ಸೂರ್ಯಮಂಡಲ ಭೂಮಿಗೆ ಒಂದು ಸ್ವಲ್ಪ ಹತ್ತಿರ ಬಂದರೆ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಸ್ವಲ್ಪ ಹಿಂದೆ ಹೋಯ್ತಂದ್ರೆ ಎಲ್ಲ ಐಸ್ ಆಗಿಬಿಡ್ತದೆ. ಕರೆಕ್ಟ್ ಅದರ ಜಗದಲ್ಲೇ ಅವರು ಹಿಂದೂ ಮುಂದೂ ಆಗೋಂಗಿಲ್ಲ. ಆವಾಗ ಅದು ಪರ್ಫೆಕ್ಟ್ ಅಂತ. ಇದು ನಾವು ತಿಳ್ಕೋಬೇಕು. ಆಯಿತಾ? ಆಮೇಲೆ ಇನ್ನು ಸ್ವಲ್ಪದ ಓದ್ತೀನಿ, ಆಮೇಲೆ ನಾಳೆ ಚರ್ಚೆ ಮಾಡೋಣ ಅಂತ. ದಿ atheist however put forward many ಅಂತ ದಿ ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಆಸ್ ವೆಲ್ ಆಸ್ the spirit soul is still unexplained by the godless atheist through the medium of experimental knowledge. Although they have put forward many theories manufactured by their fertile brain, contrary to such mental speculative theories of creation, however, Narad Muni wanted to know of the facts of creation in truth and not by theories. ಅದಕ್ಕೆ ನಾಸ್ತಿಕರ ಆತ್ಮ ಬಗ್ಗೆ ಆತ್ಮನೇ ಇಲ್ಲ ಅಂದ್ಬಿಡ್ತಾರೆ. ಲೈಫ್ ಹೆಂಗೆ ಬಂತು? ಕೆಮಿಕಲಿಂದ ಬಂತು, ಏನೇನೋ ಸ್ಪೆಕ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾರದರು ಅಂಥವು ಯಾವುದು ಬೇಡ. ಅವ್ರಿಗೆ ಬೇಕಾಗಿದ್ದು ಫ್ಯಾಕ್ಟ್ಸ್ ಆಫ್ ಕ್ರಿಯೇಷನ್, ನಿಜವಾದ ಸಂಗತಿ ಏನದ ಅದು ಬೇಕು. ಟ್ರಾನ್ಸೆಂಡೆಂಟಲ್ ನಾಲೆಜ್ ರಿಗಾರ್ಡಿಂಗ್ ದಿ ಸೋಲ್ ಆ್ಯಂಡ್ ದಿ ಸೂಪರ್ ಸೋಲ್ include knowledge of the phenomenal world and the basis of its creation. ದಿವ್ಯ ಜ್ಞಾನ, ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂದ್ರೆ ಆತ್ಮ, ಪರಮಾತ್ಮ, ಇದರ ಬಗ್ಗೆ, ಎರಡರ ಬಗ್ಗೆ ಜ್ಞಾನ, ಮತ್ತು ಫಿನಾಮಿನಲ್ ವರ್ಲ್ಡ್, ಈ ಜಗತ್ತಿನ ನಾವು ನೋಡ್ತೀವಿ ಅದರ ಬಗ್ಗೆ. ಆ್ಯಂಡ್ ದ ಬೇಸಿಸ್ ಆಫ್ ಇಟ್ಸ್ ಕ್ರಿಯೇಷನ್, ಇದಕ್ಕೆ ಆಧಾರ ಯಾರಿದ್ದಾರೆ? ಇನ್ ದ ಫಿನಾಮಿನಲ್ ವರ್ಲ್ಡ್ 3 things are factually observed by any intelligent man: the living being, the manifest world, and the ultimate control over them. ಯಾರ ಬುದ್ಧಿವಂತರಿಗೆ ಅರ್ಥ ಆಗ್ತದೆ? ಜೀವ, ಆಮೇಲೆ ಜೀವದ ಬಗ್ಗೆ, ಈ ಜಗತ್ತಿನ ಬಗ್ಗೆ, ಪ್ರಕೃತಿ ಮತ್ತು ಅಲ್ಟಿಮೇಟ್ ಕಂಟ್ರೋಲ್, ಎಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ? ಮ್ಯಾಟರ್, ಸಿಂಪಲ್ ಹೇಳ್ಬೇಕಂದ್ರೆ ಮ್ಯಾಟರ್, ಸ್ಪಿರಿಟ್ ಮತ್ತು ಎರಡು ಕಂಟ್ರೋಲ್ ಮಾಡವ ಯಾರು? The intelligent man can see that neither the living entity nor the phenomenal world are creations by chance. ಬುದ್ಧಿವಂತರು ತಿಳಿತಾರೆ ಇದೆಲ್ಲ ಏನೋ ಬೈ ಚಾನ್ಸ್ ಸೃಷ್ಟಿಯಾಗಿದ್ದಲ್ಲ. ದಿ ಸಿಮಿಟರಿ ಆಫ್ ಕ್ರಿಯೇಷನ್ and its regulative actions and reactions suggest the plan of an intelligent brain behind them. ಇದೆಲ್ಲ ಇಷ್ಟು ಪರ್ಫೆಕ್ಟ್ ರೆಗ್ಯುಲೇಟ್ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್, ಕರ್ಮ, ಇದರಿಂದ ಇಂಟೆಲಿಜೆಂಟ್ ಬ್ರೈನ್ ಅದ ಅನ್ನೋದು ಅರ್ಥ ಆಗ್ತದೆ. ಆ್ಯಂಡ್ ಬೈ ಜೆನ್ಯೂನ್ ಇನ್ಕ್ವೈರಿ ಒನ್ ಮೇ ಫೈಂಡ್ ಔಟ್ ದಿ ಅಲ್ಟಿಮೇಟ್ ಕಾಸ್ ವಿತ್ ದ ಹೆಲ್ಪ್ ಆಫ್ ಒನ್ ಹೂ ನೋಸ್ ದೆಮ್ ಫ್ಯಾಕ್ಚುಲಿ. ಇದು ಇನ್ಕ್ವೈರಿ ಮಾಡಬೇಕು. ಎಲ್ಲಿ ಮಾಡಬೇಕು ಇನ್ಕ್ವೈರಿ? ಎಲ್ಲೆಲ್ಲೂ ಮಾಡಿದರೆ ಪ್ರಯೋಜನ ಇಲ್ಲ. ಅದಕ್ಕೆ ಗುರು ಯಾರಿಗೆ ತತ್ವದರ್ಶನ ಇರಬೇಕು.
ಅಲ್ಲೇ ಇನ್ಕ್ವೈರಿ ಮಾಡಿದ್ರೆ ನಮ್ಗೆ ಪರ್ಫೆಕ್ಟ್ ಆನ್ಸರ್ ಸಿಗ್ತದೆ. ಹೆಂಗೆ ನಾರದ್ರ ಬ್ರಹ್ಮದೇವ್ರ ಹತ್ರ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಇಲ್ಲಿಗ ನಿಲ್ಲಿಸ್ತೀನಿ. ಸ್ವಲ್ಪ ಲೇಟ್ ಆತ, ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು. ನಾಳೆ ಮತ್ತೆ ಮುಂದುವರಿಸೋಣ. ಇವತ್ತು ಸಾಯಂಕಾಲ ಅಲ್ಲಿ ಅಕ್ಷಯ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಇರ್ತದೆ. ದಯಮಾಡಿ 6 ಗಂಟೆಗೆ ಎಲ್ಲರೂ ಬರ್ರಿ. ಗ್ರಂಥರಾಜ್ ಶ್ರೀಮದ್ ಭಾಗವತ ಜಯ, ಶ್ರೀಲಾ ಪ್ರಭುಪಾದ ಜಯ. ಧನ್ಯವಾದ. ಹರೇ ಕೃಷ್ಣ.